ಇಂದಿನ ಸಂಚಿಕೆಯಲ್ಲಿ ನಾನು ಪ್ಲಾಸ್ಟರಿಂಗ್ಗಿಂತ ಮೊದಲು ಯಾವೆಲ್ಲ ವಿಷಯಗಳನ್ನು ಗಮನಿಸಬೇಕು ಮತ್ತು ಕೆಲಸಗಳನ್ನು ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಎಲ್ಲ ಕೆಲಸಗಳು ಆದಮೇಲೆ ನಾವು ಪ್ಲಾಸ್ಟರಿಂಗ್ಗಿಂತ ಮೊದಲು ಒಂದು ಫ್ಲೋರ್ ಕ್ಲೀನಿಂಗ್, ಈ ಒಂದು ಫ್ಲೋರು ಭಾಳಷ್ಟು ಕೆಲಸಗಳು ಬ್ಲಾಕ್ ವರ್ಕು, ಬ್ರಿಕ್ ವರ್ಕ್ ನಡೆದಿರುತ್ತೆ, ವಿಂಡೋ ಕೂರಿಸಿರ್ತೀವಿ. ಸೊ ಇದರ ಒಂದು ಗಲೀಜು ಡೆಬ್ರಿಸು ಎಲ್ಲ ಹರಡಿರುತ್ತೆ. ಸೊ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿ ಸೈಟಿಂದ ಆಚೆ ಕಡೆ ಹಾಕಬೇಕಾಗುತ್ತೆ. ಸೊ ಎರಡನೇ ಕೆಲಸ ನಾವು ಮಾಡಿ ಒಂದು ಬುಲ್ ಮಾರ್ಕ್ ಅಥವಾ ಬಟನ್ ಮಾರ್ಕ್ ಅನ್ನೋದನ್ನು ಹಾಕೋಬೇಕಾಗುತ್ತೆ. ಯಾಕಂದರೆ ಪ್ಲಾಸ್ಟರಿಂಗ್ ಅಂತಕ್ಕಂಥದ್ದು ನಾವು ಇಂಟರ್ನಲ್ ಪ್ಲಾಸ್ಟರಿಂಗು ಒಂದು ಕೋಟು ನಮಗೆ 12 to 15 mm ಥಿಕ್ನೆಸ್ ಇರಬೇಕಾಗುತ್ತೆ. ಅದೇ ಆಚೆ ಕಡೆ ಬಂತು ಅಂತ ಹೇಳಿದ್ರೆ ನಮಗೆ 20 to 25 mm ಥಿಕ್ನೆಸ್ ಇರಬೇಕಾಗುತ್ತೆ. ಸೊ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅಂದರೆ ಬುಲ್ ಮಾರ್ಕ್ ಹಾಕ್ಕೊಬೇಕು. ಬುಲ್ ಮಾರ್ಕಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಥಿಕ್ನೆಸ್ ಬರ್ತಾ ಇದೆ ಅಂತೇಳಿ. ಸೊ 15 mm ಕ್ರಾಸ್ ಆಗ್ತಿದೆ ಅಂತ ಹೇಳಿದ್ರೆ ನಾವಲ್ಲಿ ಡಬಲ್ ಲೇಯರ್ ಮಾಡ್ಕೊಬೇಕಾಗುತ್ತೆ. ಸೊ 15 mm ಒಳಗಡೆ ಬರ್ತಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ತಕ್ಕಂಗೆ ಸಿಂಗಲ್ ಕೋಟ್ನಲ್ಲಿ ಫಿನಿಶ್ ಮಾಡ್ಕೊಬಹುದು. ಮೂರನೇದಾಗಿ ನೀವು ಪ್ಲಾಸ್ಟರಿಂಗಿಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಮಿಕ್ಸಿಂಗ್. ಸೊ ಈ ಒಂದು ಮಿಕ್ಸಿಂಗ್ ಯಾವ ರೀತಿ ಇರಬೇಕು ನೋಡಿ. ನೀವು ಇಂಟರ್ನಲ್ ಪ್ಲಾಸ್ಟರಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಮಗೆ ಗೋಡೆಗಳಿಗೆ 1:5 ಮಿಕ್ಸಿಂಗ್ ಇರಬೇಕು. ಸೀಲಿಂಗಲ್ಲಿ 1:4 ಮಿಕ್ಸಿಂಗ್ ಇರಬೇಕು. ಔಟ್ರ್ ಪ್ಲಾಸ್ಟರಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಮಗೆ 1:4 ಮಿಕ್ಸಿಂಗ್ ಇರಬೇಕಾಗುತ್ತೆ. ಸೊ 1:4 1:5 ಅಂದರೆ ಏನು, 1 ಪ್ರಪೋರ್ಷನ್ ಸಿಮೆಂಟ್ ಆಗಿರಬೇಕು, ಇನ್ನು ಒಂದು 4 ಅಥವಾ 5 ಪ್ರಪೋರ್ಷನ್ ನಮಗೆ ಸ್ಯಾಂಡ್ ಆಗಿರಬೇಕಾಗುತ್ತೆ. ಡಿಸೈಡ್ ಆಗಿರೋ ಥಿಕ್ನೆಸ್ಗೆ ಆ ಒಂದು ಮಿಕ್ಸಿಂಗನ್ನು ನಾವು ಈ ರೀತಿಯಾಗಿ ಪ್ಲಾಸ್ಟರಿಂಗ್ ಮಾಡ್ಕೊಬೇಕಾಗುತ್ತೆ. ಸೊ ಪ್ಲಾಸ್ಟರಿಂಗ್ ಕೆಲಸಗಳು ಆದಮೇಲೆ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ವಿಂಡೋಸ್ ಇರುತ್ತೆ, ಈ ವಿಂಡೋಸ್ನಲ್ಲಿ ರಾಡ್ಸ್ ಆಗಿರ್ಬೋದು, ಫ್ರೇಮ್ಸ್ ಆಗಿರ್ಬೋದು ಕ್ಲೀನ್ ಮಾಡ್ಕೊಬೇಕು. ಮತ್ತು ಎಲೆಕ್ಟ್ರಿಕಲ್ ಬಾಕ್ಸ್ ಒಳಗಡೆ ಕೂಡ ಈ ರೀತಿಯಾಗಿ ಕ್ಲೀನಾಗಿ ನಾವು ನೀಟಾಗಿ ಫಿನಿಶಿಂಗ್ ಮಾಡ್ಕೊಬೇಕಾಗುತ್ತೆ. ಎಲ್ಲೂ ಕಾರ್ನರ್ಸಲ್ಲಿ ಮಸಾಲೆ ಬಿದ್ದಿರಬಾರ್ದು ಒಂದು ಕೆಲಸ ಆದಮೇಲೆ. ಸೊ ಇದನ್ನೆಲ್ಲ ನಾವು ಖಾತ್ರಿ ಪಡಿಸ್ಕೊಬೇಕಾಗುತ್ತೆ. ನಾವು ಪ್ಲಾಸ್ಟರಿಂಗ್ ಮಾಡಿದ ಮೇಲೆ ಅಂದಿನ ದಿನದ ಕೊನೆಯಲ್ಲಿ ನಾವು ಈ ರೀತಿಯಾಗಿ ದಿನಾಂಕಗಳನ್ನು ಬರೆದಿಟ್ಕೊಬೇಕಾಗುತ್ತೆ. ಯಾಕಂದರೆ ಇದನ್ನು ನಾವು 14 ಅಥವಾ 7 ದಿನಗಳ ಕಾಲ ಕ್ಯೂರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಡೇಟ್ ಇರಬೇಕಾಗುತ್ತೆ. ಆ ಒಂದು ಡೇಟ್ನ ಅನುಸಾರ ನಾವು ಕ್ಯೂರಿಂಗನ್ನು ಮಾಡೋದಕ್ಕೆ ಬಹಳ ಸಹಾಯಕಾರಿಯಾಗುತ್ತೆ.